10 ಜನದ ಪ್ರಾಣ ತೆಗಿಯೋಕೆ ಹೊರಟೋನ್ ನೀನು. ಜೈಲಿಂದ ತಪ್ಪಿಸ್ಕೊಂಡು ಹೇಗೋ ಇಲ್ಲಿ ಬಂದೆ? ಕರೀಲ ಪೊಲೀಸ್ನವ್ರನ್ನ, ಹಾಕಿಸ್ಲ ಅವಳಿಗೆ. ನನ್ನ ಬಿಡಿಸಿದ್ದೆ ಲಲಿತಾದೇವಿ ಅಮ್ಮವರು. ಅವ್ರು ಬಿಡಿಸಾದ್ಮೇಲೆ ಪಶ್ಚಾತ್ತಾಪ ಅನ್ನೋದು ಕೊರಿತಾ ಇದೆ. ದಯವಿಟ್ಟು ನೀವಾದ್ರೂ ಸರಿ, ಪರವಾಗಿಲ್ಲ. ನಮ್ಮ ಅಪ್ಪನ ಬಗ್ಗೆ ನಾನೇ ತಿಳ್ಕೊತೀನಿ. ಅವ್ರು ಎಲ್ಲೇ ಇದ್ರು ಸರಿ, ನಾನೇ ಹುಡುಕ್ತೀನಿ. ಬರ್ತೀನಿ. ಸಾವಿತ್ರಿ, ನನ್ನ ಕ್ಷಮಿಸ್ಬಿಡು ಸಾವಿತ್ರಿ. ನಾನು ನಿಮ್ಮನ್ನ ನೋಡಲ್ವೇನೋ ಅಂತ ಅನ್ಕೊಂಡಿದ್ದೆ. ಜೀವನ ಪೂರ್ತಿ ಜೈಲೊಳಗೆ ಇರಬೇಕಾಗತ್ತೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಮಗು ಕಾಲ್ಗುಣ ನನಗೆ ಯಾವ ಕೇಸು ಬಿಡ್ಲಿಲ್ಲ. ಇವಳು ನನ್ನ ಪಾಲಿಗೆ ಅದೃಷ್ಟ ದೇವತೆ. ಮಗು ಹುಟ್ಟಿ ಒಂದೇ ಒಂದು ದಿನಕ್ಕೆ ಅಪ್ಪ ಜೈಲ್ ಸೇರ್ದ. ಇವಳು ಕಾಲ್ ಗುಣ ಸರಿ ಇಲ್ಲ ಅಂತ ಎಲ್ಲಿ ನಿಮ್ಮ ತಾಯಿ ಹೇಳ್ಬಿಡ್ತಾರೋ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ನಿಮ್ಮ ಬಾಯಿಂದ ನನ್ನ ಮಗಳನ್ನ ಅದೃಷ್ಟ ದೇವತೆ ಅಂತ ಹೇಳ್ತಿದ್ದೀರಾ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನಗೂ ಖುಷಿ ಆಗ್ತದೆ. ಕಂಬಿ ಹಿಂದೆ ಇರ್ತೀನಲ್ಲ ಅನ್ನೋ ದುಃಖಕ್ಕಿಂತ ನಿಮ್ಮನ್ನ ನಾನು ನೋಡಕ್ಕಾಗಲ್ವೇನೋ ಅನ್ನೋ ದುಃಖನೇ ನನಗೆ ತುಂಬಾನೇ ಕಾಡ್ತಿತ್ತು. ನಾನು ಎಷ್ಟೊತ್ತಿಗೆ ಬರ್ತೀನಿ, ಯಾವಾಗ ನಿಮ್ಮನ್ನು ನೋಡ್ತೀನಿ ಅಂತ ಅನ್ನಿಸ್ತಾ ಇತ್ತು. ಇದಕ್ಕೆಲ್ಲ ಕಾರಣ ಶ್ರಾವಣಿ. ಅವಳೆ ನಿಮ್ಮನ್ನ ಬಿಡ್ಸಕ್ಕೆ ಫೋನ್ ಮಾಡಕ್ಕೆ ಹೇಳಿದ್ದು. ಇಲ್ಲಿ ನೋಡಿ, ಇನ್ನಾದ್ರೂ ಇಂಥ ಕೆಲ್ಸಗಳನ್ನೆಲ್ಲ ಬಿಟ್ಬಿಡಿ. ಮಗು ಮುಖನ ನೋಡ್ಕೊಂಡು ಇನ್ಮೇಲಿಂದ ಒಳ್ಳೆ ತಂದಲ್ಲಿ ಬದುಕೋದಕ್ಕೆ ಪ್ರಯತ್ನ ಪಡಿ. ಜೀವನ ನಮಗೆ ಎಂತೆಂಥ ಪಾಠಗಳನ್ನ ಕಲಿಸ್ಬಿಡುತ್ತೆ ಅಲ್ವಾ? ಆದರೆ ನಾನು ಇನ್ನು ಮುಂದೆ ಯಾವುದೇ ಕೆಟ್ಟ ಉದ್ದೇಶನ ನಾನು ಇಟ್ಕೊಳ್ಳಲ್ಲ. ನನ್ನ ತಲೆಯಲ್ಲಿ ಕುರಿತಾ ಇರೋ ಒಂದೇ ಒಂದು ಪ್ರಶ್ನೆ ಅಂದರೆ ನನ್ನ ತಂದೆ ಬಗ್ಗೆ. ಅವರು ಯಾರು ಅಂತ ನಾನು ಕಂಡು ಹಿಡಿಲೇಬೇಕು. ಅದು ಸರಿ, ಅಮ್ಮ ಎಲ್ಲಿ? ಅವರೇನೂ ಬಂದಿಲ್ಲ. ಸರಿ, ನೀನು ರೆಸ್ಟ್ ಮಾಡು, ನಾನು ಬಂದೆ. ಈ ರೂಮಲ್ಲಿ ಏನಾದರೂ ನಮ್ಮ ಅಪ್ಪನ ಬಗ್ಗೆ ಇನ್ಫಾರ್ಮೇಷನ್ ಇರ್ಬೋದಾ? ನಾನು ನಮ್ಮ ಅಪ್ಪನ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಅಮ್ಮ ಏನಾದರೂ ಇನ್ಫಾರ್ಮೇಷನ್ ಇಲ್ಲಿ ಬಿಟ್ಟಿರ್ತಾಳೆ. ನಾನು ಹುಡುಕ್ಲೇಬೇಕು. ಇವರು ನಮ್ಮಪ್ಪ ಇರ್ಬೋದಾ? ನಮ್ಮಮ್ಮ ಯಾಕೆ ಇವ್ರ ಫೋಟೋ ಇಟ್ಕೊಂಡಿದ್ರು? ನನ್ನಪ್ಪ ನೀವೇನಾ? ಈಗ ನೀವು ಎಲ್ಲಿದ್ದೀರಾ, ಹೇಗಿದ್ದೀರಾ? ಈಗ ನಿಮ್ಮನ್ನು ನಾನು ಹೇಗೆ ಹುಡುಕ್ಲಿ? ನರಸೀಪುರನ ಅಂದರೆ ನೀವಲ್ಲೇ ಇರ್ಬೋದು. ನಾನು ಬರ್ತಿದ್ದೀನಪ್ಪ, ನಾನು ನಿಮ್ಮನ್ನು ಹುಡುಕ್ತೀನಿ. ನೋಡ್ದೇನಮ್ಮ, ಆ ವಿಜಯಾಂಬಿಕಾ ಎಂತ ಕ್ರೂರಿ ಅಂತ. ಸ್ವಂತ ಮಗನೇ ಜೈಲಲ್ಲಿದ್ರು ಅವನನ್ನ ಬಿಡಿಸ್ಬೇಕು ಅಂತ ಯೋಚನೆ ಮಾಡಲಿಲ್ಲ. ಅದ್ರ ಬದಲು ಅದೇ ನೆಪ ಮಾಡ್ಕೊಂಡು ಸಿಂಪತಿ ನಾಟಕ ಆಡ್ಬಿಟ್ಲು. ಅಂತೋಳು ನಮ್ಮನ್ನ ಸುಮ್ಮನೆ ಬಿಟ್ಬಿಡ್ತಾಳೇನಮ್ಮ? ಏನು ಹೇಳ್ತಿದ್ಯದನ್ನು ನೀನು? ಹೌದು ಕಣಮ್ಮ,
ಆ ವಿಜಯಾಂಬಿಕಾ ಈ ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತ ಹಠ ತೊಟ್ಟಿದ್ದಾಳೆ. ಗೆಲ್ಲೋದಕ್ಕೋಸ್ಕರ ಕೊಲ್ಲೋದಕ್ಕೂ ಹಿಂಜರಿಯಲ್ಲ ಅವಳು. ಬೇಡಮ್ಮ, ನಮ್ಗಿದೆಲ್ಲ ಬೇಡವೇ ಬೇಡ ಕಣಮ್ಮ. ಎಲೆ ಮರೆ ಕಾಯಿ ಥರ ನೆಮ್ಮದಿಯಾಗಿ ಇದ್ಬಿಡೋಣ. ನಡಿಯಮ್ಮ, ಈಗಲೇ ಶ್ರಾವಣಿ ಮೇಡಮ್ ಅವ್ರಿಗೆ ಹೋಗಿ ನಾಮಿನೇಷನ್ನ ವಾಪಸ್ ತಗೊಂಬಿಡಿ ಅಂತ ಹೇಳ್ಬಿಡೋಣ. ಬೇಡದನು. ಯಜಮಾನ್ರು, ಲಲಿತಾ ದೇವಿ ಅಮ್ಮವರು, ನಂದಿನಿ ಅಮ್ಮವರು ತುಂಬ ಆಸೆ ಇಟ್ಕೊಂಡಿದ್ದಾರಮ್ಮ. ಅವರೆಲ್ಲ ಆಸೆ ಪಟ್ಟಿದ್ದಾರೆ ಅಂತ ನಮ್ಮ ಸುಬ್ಬು ಜೀವನನ ಬಲಿ ಕೊಡೋದಕ್ಕಾಗತ್ತೆ ನಮ್ಮ. ಸುಬ್ಬುಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾವೆಲ್ಲ ಎಲ್ಗಮ್ಮ ಹೋಗೋದು? ಛೇ ಬಿಡ್ತೋನ್ನೆ ದೇವ್ರೇ. ನನ್ನ ಮಗನಿಗೇನು ಆಗಲ್ಲ. ಅವನು ನನಗೆ ಹೇಳಿದ್ದಾನೆ ಯಾವ ತೊಂದರೆನೂ ಆಗದೆ ಇರುವಾಗೆ ನಾನು ನೋಡ್ಕೋತೀನಿ ಅಂತ. ಅಮ್ಮ, ಅವನು ದಡ್ಡ ಕಣಮ್ಮ. ನೀನೇ ನೋಡಿಲ್ವಾ ಜೀವನದಲ್ಲಿ ಅವನು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ ಅಂತ? ಅಮ್ಮ, ಆ ವಿಜಯಾಂಬಿಕಾ ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತ ಪಣ ತೊಟ್ಟಿದ್ದಾಳೆ. ಅವಳು ಏನಾದರೂ ಮಾಡಕ್ಕೆ ಸಿದ್ಧ. ಇಲ್ಲಿ ಸುಬ್ಬು ಎಲ್ಲ ಮುಂದೆ ನಿಂತು ಅವನೇ ಮಾಡ್ತಿದ್ದಾನೆ. ವಿಜಯಾಂಬಿಕಾ ಕೆಂಗಣ್ಣಿಗೆ ಮೊದಲು ಗುರಿಯಾಗೋದು ನಮ್ಮ ಸುಬ್ಬುನೇ ಕಣಮ್ಮ. ಅವನಿಗೇನಾದರೂ ಆಗ್ಬಿಟ್ರೆ ನಾವೆಲ್ಲ ಬದುಕಿರ್ತೀವೇನಮ್ಮ? ಧನು, ಏನು ಮಾತಾಡ್ತಿದ್ದೀಯ? ನನ್ನ ಮಗ ಚಿರಂಜೀವಿ, ಅವನಿಗೇನೂ ಆಗೋದಿಲ್ಲ. ಅಷ್ಟಕ್ಕೂ ಎಲೆಕ್ಷನ್ ನಿಂತಿರೋದು ದೊಡ್ಡ ಮನೆ ಕುಡಿ, ದೊಡ್ಡಮ್ಮವ್ರ ಕನಸು, ದೊಡ್ಡ ಯಜಮಾನ್ರ ಆದರ್ಶ. ಇದೆಲ್ಲ ಗೆಲ್ಲಬೇಕು ಅಂದರೆ ನಮ್ಮ ಶ್ರಾವಣಿ ಅಮ್ಮವರು ಎಲೆಕ್ಷನ್ನಲ್ಲಿ ಗೆಲ್ಲೇಬೇಕು. ಇದು ನಮ್ಮ ಪಾಲ್ಗೆ ಬರೀ ಎಲೆಕ್ಷನ್ ಅಲ್ವೇ, ಜೀವನದಲ್ಲಿ ನಡೀತಾ ಇರೋ ಹೋರಾಟ. ನಂದಿನಿ ಅಮ್ಮವ್ರ ಜೀವನದಲ್ಲಿ ಏನೆಲ್ಲ ನಡೆದೋಯ್ತು. ನಂದಿನಿ ಅಮ್ಮವರು ಯಜಮಾನ್ರು ದೂರ ಇರಬೇಕಾಗಿ ಬಂತು. ಶ್ರಾವಣಿ ಅಮ್ಮವರು ತಂದೆ ತಾಯಿ ಪ್ರೀತಿನ ಕಳ್ಕೊಳ್ಳೋ ಹಾಗಾಯಿತು. ಇದಕ್ಕೆಲ್ಲ ಕಾರಣ ಯಾರು? ಆ ವಿಜಯಾಂಬಿಕಾ. ಅವಳನ್ನ ಮಟ್ಟ ಹಾಕೋಕ್ಕೆ ಇಷ್ಟು ವರ್ಷ ತಾಳ್ಮೆಯಿಂದ ಕಾಯ್ಕೊಂಡು ಕೂತ್ಕೊಂಡಿದ್ದೀವಿ. ಈಗ ಪ್ರತಿಕಾರ ಕಿಚ್ಚು ಹತ್ಕೊಂಡು ಹುರಿತಾ ಇದೆ. ನೀನು ಇವತ್ತಿನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದೆಯಾ. ಆದರೆ ನಾನು ಇಷ್ಟು ವರ್ಷಗಳಿಂದ ಇವ್ರನ್ನೆಲ್ಲ ನೋಡ್ಕೊಂಡು ಬೆಳೆದಿರೋನ ಕಡೆ. ಸಾಲಿಗ್ರಾಮದ ಋಣ ನಮ್ಮ ಮೇಲಿದೆ ಕಡೆ. ಅದಕ್ಕೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ತಯಾರಾಗಿದ್ದೀನಿ. ರೀ, ಆದರೆ ಒಂದು ಮಾತು ಮಾತ್ರ ನೆನಪಿಟ್ಕೋ, ಇದು ನನ್ನ ಸಂಸಾರ. ನನ್ನ ಸಂಸಾರದಲ್ಲಿರೋರಿಗೆ ಕಿಂಚಿತ್ತೂ ತೊಂದರೆ ಆಗೋಕ್ಕೆ ನಾನು ಬಿಡೋದಿಲ್ಲ. ಈ ಪದ್ದು ಬಗ್ಗೆ ಇನ್ನೂ ನಿನಗೆ ಗೊತ್ತಿಲ್ಲ. ಯಾರಾದರೂ ಎದುರು ಬಿದ್ದರೆ ಖಂಡಿತ ಅವ್ರನ್ನ ಉಳಿಸಲ್ಲ, ನೆನಪಿಟ್ಕೋ.